ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಗ್ರಾಮದಲ್ಲಿ ಶಾಸಕ ಯಾಶೀರ್ ಖಾನ್ ಪಠಾಣ್ ಹಾಗೂ ಅಧಿಕಾರಿಗಳಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು, ಗ್ರಾಮದ ಸರ್ಕಾರಿ ಶಾಲೆಗಳು ಬಿರುಕು ಬಿಟ್ಟು ಹಾಳಾಗಿದ್ರು, ಮಕ್ಕಳಿಗೆ ರಸ್ತೆ ಇಲ್ಲದಿದ್ರು ದುರಸ್ತಿ ಮಾಡದ ಅಧಿಕಾರಿಗಳು ಈಗ 90 ಜನರಿಗೆ ಹಕ್ಕುಪತ್ರ ಹಂಚಲು ಬಂದಿದ್ದಕ್ಕೆ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಉಚಿತವಾಗಿ ಸಿಗಬೇಕಾದ ಹಕ್ಕುಪತ್ರ ನೀಡಲು ಕೆಲವರು ಫಲಾನುಭವಿಗಳಿಂದ ಹಣ ವಸೂಲಿ ಮಾಡುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪವು ಕೇಳಿಬಂದಿದೆ. ಅಭಿವೃದ್ಧಿ ಮರೆತು ಲಂಚದ ಆರೋಪ ಹೊತ್ತಿರುವ ಅಧಿಕಾರಿಗಳ ವಿರುದ್ಧ ಚಿಲ್ಲೂರು ಜನರು ಸದ್ಯಕ್ಕಂತೂ ಭಾರೀ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ತೌಶಿಫ್ ಸೂರಣಿಗೆ. साल में आते क्या शुभ करना करोगा वो शुभ का देर में मिलेगा। ಸಾಲಿಗೆ ಉರ್ದು ಸಾಲಿಗೆ ದಾರಿ ಇಲ್ರಿ, ಮಕ್ಕಳಿಗೆ ಆಡಾಕ ಗೇಟ್ ಇಲ್ರಿ, ಒಂದ ಬಂದೋಬಸ್ತ್ ಇಲ್ರಿ ಸಾಲಿದ ಸರ. ಮಕ್ಕಳ ಸಾಲ್ಯಾಗ ಓದಾಕ ಇದ್ದ ಕರೆಕ್ಟ್ ಐತ್ರಿ, ಮಕ್ಕಳಿಗೆ ಆಡಾಕ ಎಲ್ಲ ಅವ್ರಿ ಮನೆ ಹೋಗ್ಬೇಕ್ರಿ, ಕಂಪೌಂಡ್ ಆಗ್ಬೇಕು ಸಾಲಿಗೆ. ಮಕ್ಕಳಿಗೆ LKG ದಿಂದ 6ನೇ ತಮಟ ಸಾಲಿ ಆಗ್ಬೇಕು ನಮ್ಮ ಊರಾಗ್ರಿ. ಇಷ್ಟೇ ಸರ್ ಹೇಳೋದಂದ್ರ ಅಂತಾರ ಇವ್ರು. ಮನೆ ಪಕ್ಕ ಬಿಲ್ ಮಾಡ್ಕೊಂಡು ಮನೆ ಜಗ ಮಾಡ್ಕೊಂಡು ಅಂತಾರೆ, ಮತ್ತೇನು ಮಾಡ್ತಾರೆ ಸರ್ ಇವ್ರೆ? ಮನೆ ಕೇಳ್ತಾರೆ ಅಲ್ಲಿ ಮಕ್ಕಳು ಓದ್ಬೇಕು, ಹೆಂಗೆ ನೋಡ್ಬೇಕು ಸಾಲಿ ಹುಡ್ಬರ್ತಾರೆ, ಹೋಗಕ್ಕೆ ಜಾಗ ಐತಿ, ಗಾಡಿ ನಿಂದಿರ್ತಾರೆ ಸರ್ ಶಾಲ್ಯಾಗ, ಟಾಟಾ ಐಸಿ ನಿಂದಿರ್ತಾರೆ ಸರ್ ಶಾಲ್ಯಾಗ, ಕಂಪೌಂಡ್ ಟ್ರ್ಯಾಕ್ಟರ್ ನಿಂದಿರ್ತಾರೆ, ದನ ಕಟ್ತಾರೆ ಸರ್. ಗಮನಕ್ಕೆ ಹೇಳ್ರಿ ಸರ್ ಯಾರಿಗೆ ಕೇಳಿರಲ್ಲ ಸರ್. ಜಗ ತೆರವುಗೊಳಿಸಿ ಉದ್ದಾರ ಮಾಡಿಕೊಂಡು ಗೌರ್ಮೆಂಟ್ ಉದ್ದಾರ ಏನಂತ ಹೇಳಿದ್ರಿ, ಉದ್ದಾರ ಮಾಡಿದ್ರಿ, ಉದ್ದಾರ ಮಾಡ್ಯಾರ. ಸಾಯರ್ಗೆ ಐತ್ರಿ ಜಗ ಅಲ್ಲಿ ಮನೆ ಹೋಗೋ ಜಗನೂ ಇಲ್ರಿ, ಹಂಗೆ ಮಾಡ್ಯಾರ. ಸಿಗೋನು ಮಾಡ್ಯಾನ, ಗಲಾಟೆನು ಮಾಡ್ಯಾನ. ಈಗ ಯಾರು ಕೇಳೋದು ML ಹೇಳಿದ್ರು ಮಾಡತ್ತಾನಂತಾರೆ, ನಾ ಆಗ್ತೀನಿ ಅಂತ ಹೆಂಗ ನೋಡಾಕಂತ ಮನೆ ತೆಗೆದು ಬರೀ ಮನೆ ತೆಗೆದ ಬರೋದ ಹೋಗೋದು, ಫೋಟೋ ಹೊಡೋದು, ನೋಟಿಸ್ ಕೊಡೋದು, ಹೋಗಲ್ರಿ. ಪಂಚಾಯತಿ ಹೋಗಿ ಕೆಲಸ ಮಾಡೋದ್ರಿ, ಯಾವ ಬ್ರಿಡ್ಜ್ ಹಾಕೋದ, ಯಾವ ಪ್ಲಾಂಟ್ ಬಂದಿಲ್ಲ, ಬ್ರಿಡ್ಜ್ ಹಾಕಲ್ರಿ. ಗಟ್ರ ಇಲ್ಲ ನೋಡ್ರಿ, ಕಾಂಕ್ರೀಟ್ ಹಂಗೆ ಕಾಂಕ್ರೀಟ್ ಹಾಕಿ ಗಟ್ರ ಹೋಗೋದು ನೀರು ಇಲ್ರಿ. ಬರೋದ ನೋಡ್ರಿ, ಗಟ್ರ ನೋಡ್ರಿ, ನೀರು ಹೋಗೋದು ಏನಿಲ್ಲ. ಏನಂದ್ರೆ ಬರೀ ಜಗಳ ನ್ಯಾಯ ವೈಯಕ್ತಿಕ ಬರೀ ವೈಯಕ್ತಿಕ ಮಾಡ್ತಾರೆ. ಒಬ್ಬರ ML ಕಡೆ ಹೋದ್ರು ಒಬ್ಬಂಗೆ ಹೇಳ್ರಿ, ನೀವು ಬರಬೇಡ್ರಿ, ಅವ್ನಿಗೆ ಕಳಿಸ್ರಿ ಅಂತಾರೆ. ML ಶಾಸಕರು ಅಂತಾರೆ, ಯಾರು ಶಾಸಕಗಳನ್ನ ಏನು ಓಟ್ ಹಾಕೋದು, ಯಾರು ಹಾಕಿ ನಾವು ಹಾಕೊಂಡು ಓಟ್ ಅವ್ರು ಹಾಕೇವಿ ಒಂದು ಗೊತ್ತಾಗೋದು ನೋಡ್ರಿ ಮಾಡಿ ಡೆಮೊಲೇಷನ್ ಮಾಡಿಸ್ಬೇಕ್ರಿ. ಅದು ಮ್ಯಾಲ್ ಪ್ಲಾಸ್ಟರ್ ಮಾಡಿ ಬಣ್ಣ ಹಚ್ಚಿ ಹಿಡ್ತಾರೆ. ಹುಡುಗರು ಸತ್ರ ಯಾರು ಜವಾಬ್ದಾರಿ? ಅವ್ರು ಹುಡುಗರು ಆರಾಮ ಇರ್ತಾರೆ. ನಮ್ಮ ಹುಡುಗರು ಸತ್ರ ಯಾರು ಕೊಡ್ತಾರೆ ರೀ? ಅವ್ರು ತಂದು ಕೊಡ್ತಾರೆ. ನಮ್ಮ ಹುಡುಗರು ಸಾಲಿ ಬೇಕಾದ್ರೆ ನೋಡ್ಬಾರ್ದು, ಎಲ್ಲ ಕ್ರ್ಯಾಕ್ ಬಿಟ್ಟೈತಿ, ಭಾಳ ಹಳೆ ಸಾಲಿ 34 ಹೇಳಿ ಹೋದ್ರು ಹಂಗೆ ಮಾಡ್ತಾರೆ. ನಾವು ಯಾರು ಕೇಳೋಣ? ಏಸಿನ ಹೇಳೋ ತಹಸೀಲ್ದಾರ್ ಹಂಗೆ ಮಾಡ್ತಾನ್ರಿ, ನಾವು ಮಾಡ್ತೀವಿ ನೋಡ್ರಿ ಅಂತಾರೆ. ಮತ್ತು ಅವ್ನಿಗೂ ವಾರಂಟ್ ಆಗಿದ್ರು, ಮೊನ್ನೆ ಮತ್ತೆ ನೋಟಿಸ್ ಕೊಟ್ಟು ಹೋಗ್ಯಾನ್ರಿ. ಮನೆ ಈಗ 2 ವರ್ಷ ಹೇಳೋದು. ನಮ್ಮ ರೊಕ್ಕನು ಕೇಳ್ಯಾರ, ರೊಕ್ಕ ಕೊಟ್ಟಾರ್ರಿ. ಅವ್ರು ಮುಂಜಾನೆ 1000 ರೂಪಾಯಿ ಕೊಟ್ಟಾರ್ರಿ, ಅವ್ರ 1000 ರೂಪಾಯಿ ಕೊಟ್ಟಾರ್ರಿ. ಯಾರ್ರಿ ಶಾಸಕರ ನಾವು ಕರೆಸ್ಬೇಕು, ಅವರು ಬಂದು ನಮ್ಗೆಲ್ಲ ಸೇವೆ ಮಾಡ್ಬೇಕು, ನಾವು ಸೇವೆ ಮಾಡ್ಬೇಕ್ರಿ. ರೊಕ್ಕ ಕೊಟ್ಟು ಕರೆಸ್ಬೇಕ್ರಿ. ಅವ್ರಿಗೆ 2-3 ಮಂದಿ ಕಡೆ ಇಸ್ಕೊಂಡಾರ. ಇಲ್ಲೇ ಸಾಕ್ಷಿ ಅದಾರ, ಬೇಕು ನೋಡ್ರಿ, ಕೇಳ್ಬೋದು. ದೊಡ್ಡಪ್ಪರ ಮಾತಾಡ್ರಿ, ಅವ್ರು ಕೊಟ್ಟವ್ರು ಕೇಳ್ರಿ. ನಮ್ಮ ಹುಡುಗರು ಏನ್ ಹಾಕ್ರಿ, ಒಂದು 500 ರೂಪಾಯಿ ಹಾಕಿ ಈ ಪೆಂಡಲ್ ಗಿಡ್ಡಲಿಂದ ಮಾಡ್ಸಿವಿ. ಮೆಂಬರ್ ಹೆಸರನ್ನು ನಾ ಹೇಳಿಲ್ಲ. ಮೆಂಬರ್ ಹೆಸರು ಹೇಳಿಲ್ರಿ, ಅದು ಯಾರು ಮೆಂಬರ್ ಅಂತ? ನಾವು ಮೆಂಬರ್ ಯಾರ್ಯಾರು ಬೇಕಾದ್ರೆ ಮಾಡ್ಕೊಂಡಾರೆ. ನಮ್ಮ ತಮ್ಮ ನಾವು ಮೆಂಬರ್ ರನ್ನಿಂಗ್ ನಮ್ಮ ಊರಾಗ 60 ಅದಾವ್ರಿ. 60 ಮಂದಿ ಅಂತೇಳಿ ರೊಕ್ಕ ಇಸ್ಕೊಂಡಿಲ್ಲ. ಒಂದು 4 5 ಜನ ಕೊಟ್ರ. 200 300 ಅಂದ್ರೂ ಎಷ್ಟು ಆಗ್ತಾವ್ರಿ? 4-5 ಜನದ್ದು. ಇದು ಪೆಂಡಲ್ ಖರ್ಚು ಪಂಚಾಯತಿ ಅವ್ರ ಅವರ ಮಾಡ್ಬೇಕು.
ಬರ್ತೈತೆ ಶಾಲೆ ಮನೆ ಬರಾಬರ್ ಸರ್ ಸ್ಥಳೀಯ ಪಂಚಾಯತಿ ಈಗ ಭೂಮಿ ಮಾಲಕರು ಏನೈತಿ ಈ ಭೂಮಿ ಮಾಲಕರು ಏನು ಇದ್ದಿರ್ತಾವ ನೋಡ್ರಿ ಅವ್ರಿಗೆ ಶಾಲೆ ಮನೆ ಅವ್ರು ಮಾಲಾರ್ಪಣೆ ಮಾಡ್ತಾರೆ ಇದು 99 ನಮಗೆ ಬರೆದು ಕೊಟ್ಟಿದ್ದಾರೆ ಇದು ಕೊಟ್ಟಾಗ ನಮ್ಮ ಖುಷಿಲಿಂದ ನಮ್ಗೆ ಹಾಕಿ ಅವ್ರಿಗೆ ಸನ್ಮಾನ ಮಾಡಬೇಕಂತ ಕೊಟ್ಟಿದ್ದಾರೆ ಆದರೆ ಎಲ್ಲರೂ 60 ಜನಗೂ ಕೊಟ್ಟಿಲ್ಲ ಹೇಳ್ರಿ ಇದ್ರಾಗ ರಿಕ್ಸ್ ಇಲ್ಲ ಏನಿಲ್ಲ ಖುಷಿಲಿಂದ ಕೊಟ್ಟರು ಅದಾರ ಬೇಕಾದ್ರೆ ಇಲ್ಲಿ ಅವರು ಹೇಳ್ತಾರೆ ನಾವು ಖುಷಿಲಿಂದ ಕೊಟ್ಟಿದ್ದೀವಿ